ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರಧಾನಿ ಮೋದಿ 12 ವರ್ಷ ಆಡಳಿತ ಅವಧಿಯನ್ನ ಪೂರೈಕೆ ಮಾಡಿರುವಂತದ್ದು. ಈಗಾಗಲೇ ಜನಸಾಮಾನ್ಯರು ಏನ್ ಹೇಳ್ತಾರೆ, ಅವರ ಆಡಳಿತ ಅವಧಿಯಲ್ಲಿ ಸರಿಯಾಗಿ ಆಡಳಿತ ನಡೆಸಿದ್ದಾರೆ, ಜನಸಾಮಾನ್ಯರಿಗೆ ಬೆನಿಫಿಟ್ ಆಗಿದೆಯಾ, ರಾಷ್ಟ್ರದ ಜೊತೆ ಯಾವ ರೀತಿ ಸಂಬಂಧವನ್ನ ಹೊಂದಿದ್ರು, 100 ಅಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಮೋದಿ ಅವರ ಆಡಳಿತಕ್ಕೆ ನೀವು ಎಷ್ಟು ಮಾರ್ಕ್ ಕೊಡ್ತೀರಾ? ಅವರ ಆಡಳಿತ ಬಗ್ಗೆ ಏನ್ ಹೇಳ್ತೀರಾ? ಆಡಳಿತ ಏನೋ ಇಲ್ಲ, ಚೆನ್ನಾಗಿದೆ, ಒಳ್ಳೇದು ಮಾಡ್ತಾ ಇದ್ದಾರೆ, ಎಲ್ಲಾನು ಎಲ್ಲರಿಗೂ ಇದಾಗ್ತಾ ಇದೆ. ಅಂದರೆ ಸ್ವಲ್ಪ ಜನಕ್ಕೆ ಮುಂದುವರಿಯೋ ಥರ ಮಾಡಬೇಕು, ಅಷ್ಟೇ. ಮುಂದುವರಿಯೋ ಥರ ಮಾಡಬೇಕು. ಮೋದಿ ಏನೋ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ, ಒಳ್ಳೇದು ಮಾಡ್ತಾ ಇದ್ದಾರೆ ಎಲ್ಲರೂ. ಅಂದರೆ ಇದು ಏನು ಸ್ವಲ್ಪ ಬೆಲೆ ಎಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ಸ್ವಲ್ಪ ಫ್ರೀ ಕೊಡ್ತೀನಿ ಅಂತಾರೆ, ಏನು ಫ್ರೀ ಕೊಡ್ತಾ ಇಲ್ಲ. ಅದೆಲ್ಲ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಎಷ್ಟು ಮಾರ್ಕ್ಸ್ ಒಳಗಡೆ ಬಿಡು, 100ಅಲ್ಲಿ 90 ಕೊಡ್ಬೋದು. ಅದು ಸ್ವಲ್ಪ ಬೆಟ್ರು. 12 ವರ್ಷದಿಂದ ಅದು ನಡ್ಕೊಂಡು ಬರ್ತಾವ್ರೆ. ಇನ್ನು ಮುಂದೆ ಅವರೇ ಮಾಡಬೇಕು ಅಂತ ನನ್ನ ಕೇಳ್ತೀನಿ. ಮಾರ್ಕ್ಸ್ ಅಂದರೆ 75 ಕೊಡ್ಬೋದು. ಮೋದಿ ಅವರು ನಮ್ಮ ಭಾರತ ದೇಶದ ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಪ್ರಧಾನಮಂತ್ರಿಗಳಾದಾಗಲಿಂದ ಎಲ್ಲ ಕಡೆ ಇಂಥ ರಾಜ್ಯ ಅಂತಲೇ ಇಲ್ಲ, ಎಲ್ಲ ರಾಜ್ಯಗಳಲ್ಲಿ ಒಳ್ಳೆಯ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬ ಸುಂದರವಾದ ಆಡಳಿತ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಕೂಡ ಒಳ್ಳೆಯ ಆಡಳಿತವನ್ನು ನಡೆಸ್ಕೊಂಡು ಹೋದರೆ ನಮ್ಮ ದೇಶ ಉನ್ನತ ಸ್ಥಾನಕ್ಕೆ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. 12 ವರ್ಷದಲ್ಲಿ ಅವರ ಆಡಳಿತ ಹೇಗಿತ್ತು? ನೀವೊಂದು ಮಾರ್ಕ್ಸ್ ಕೊಡೋದಾದ್ರೆ ಎಷ್ಟು ಕೊಡ್ತೀರಾ ಅವರಿಗೆ? ನಮ್ಮ ಪ್ರಕಾರ ಅವರಿಗೆ ಮಾರ್ಕ್ಸ್ ಕೊಡೋದಾದರೆ 90% ಕೊಡ್ಬೋದು. ಯಾಕಂದರೆ ಅವರಿಂದ ತುಂಬ ಜನಗಳಿಗೆ, ರೈತರಿಗೆ ಅನುಕೂಲ ಆಗಿದೆ, ಮಧ್ಯಮ ವರ್ಗದವರಿಗೆ ವಿಶೇಷವಾಗಿ ಅವರಿಂದ ತುಂಬ ಅನುಕೂಲ ಆಗಿದೆ. ಹಾಗಾಗಿ ಮೋದಿಯವರು ತುಂಬ ಒಳ್ಳೆಯ ಒಂದು ಗುಣ ಇರೋರು ಮತ್ತು ತುಂಬ ಒಳ್ಳೆಯ ಪ್ರಧಾನಮಂತ್ರಿ ಅಂತಲೇ ಹೇಳ್ಬೋದು. ಇನ್ನೂ ಜಾಸ್ತಿ ಮಾಡಬೇಕು, ಬಡವರಿಗೆ, ಮಿಡ್ಲ್ ಕ್ಲಾಸ್ನವ್ರಿಗೆ ಅವ್ರಿಗೆ ಜಾಸ್ತಿ ಮಾಡಬೇಕು, ರೈತರಿಗೂ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಮಿಡ್ಲ್ ಕ್ಲಾಸು ಬಡವರಿಗೆ ಸ್ವಲ್ಪ ಜಾಸ್ತಿ ಮಾಡಬೇಕು. ಇವಾಗ ಆಗಲೇ ಮಾಡ್ತಾ ಇದ್ದಾರೆ, ಅದು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. 100ರಲ್ಲಿ ಒಂದು 70. ಮಹಿಳೆಯರಿಗೆ ಸರಿಯಾಗಿ ಯೋಜನೆ ಇದೆ. ಎಲ್ಲ ಗೌರ್ಮೆಂಟಲ್ಲೆಲ್ಲ ಎಷ್ಟೋ % ರಿಸರ್ವೇಷನ್ ಮಾಡ್ತಾ ಇದ್ದಾರೆ. ಇನ್ನೂ ಮಾಡಬೇಕಾಗಿದೆ, ಇನ್ನು ಮುಂದೆ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ನಮ್ಮ ದೇಶಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. 12 ವರ್ಷದಲ್ಲಿ ಏನೆಲ್ಲ ಮಾಡಿದ್ದಾರೆ? ಏನೇನೋ ತುಂಬ ಮಾಡಿದ್ದಾರೆ, ನ್ಯೂಸಲ್ಲಿ ಹೇಳ್ತಾ ಇದ್ದಾರಲ್ಲ. ತುಂಬ ಫುಲ್ ಮುಂದೆ ಅವರೇ ಬರಬೇಕಾ ಅಥವಾ ಚೇಂಜ್ ಆಗಬೇಕಾ, ಹೇಗೆ? ಏನೋ ಅವರೇ ಬಂದರೆ ಒಳ್ಳೆಯದು. 100ರಲ್ಲಿ ಎಷ್ಟು ಮಾರ್ಕ್ ಕೊಡ್ತೀರಾ? 100ರಲ್ಲಿ ಎಷ್ಟು ಮಾರ್ಕ್ ಕೊಡ್ತೀರಾ? 99% ಕೊಡ್ತೀವಿ. ಅವ್ರು ತುಂಬ ಒಳ್ಳೇದು ಮಾಡಿದ್ದಾರೆ. ಏನು ಮಾಡಿದ್ದಾರೆ? ದೇವ್ರ ಭಕ್ತಿ ಜಾಸ್ತಿ ಇದೆ, ಅದೆಲ್ಲ ನೋಡಿದರೆ ತುಂಬ ಇಷ್ಟ ಆಗುತ್ತೆ. ಅವರು ಮಾಡ್ತಾ ಇರೋದು ಯಾವುದು ತಪ್ಪಿಲ್ಲ, ಎಲ್ಲ ಕರೆಕ್ಟ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ, ಅವ್ರು ಬರಬೇಕು. ಏನೇ ಈಗ ಕಾಂಗ್ರೆಸ್ ಮಾಡ್ತೀವಿ ಅಂತಾರೆ, ಆಗಲೇ 2000 ರೂಪಾಯಿ ತೆಗ್ದಾಕ್ತೀವಿ ಅಂತಿದ್ದಾರೆ. ಯಾರನ್ನ ನಂಬೋದು? ಮೋದಿಯವ್ರನ್ನ ನಂಬೋದು. ಅವ್ರು 12 ವರ್ಷ ಆಗಿದ್ದಲ್ಲ ಬಂದು, ಎಲ್ಲ ಚೆನ್ನಾಗೇ ಮಾಡ್ತೀವಿ. ಫುಲ್ ಖುಷಿ ನಮಗೆ. ಪ್ರಧಾನಿ ಈ ದೇಶದಲ್ಲಿ 3ನೇ ಪ್ರಧಾನಿಯಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. 12 ವರ್ಷ ಹೇಗೆ ಆಡಳಿತ ಮಾಡಿದ್ದಾರೆ? ಒಳ್ಳೆ ಆಡಳಿತ ಮಾಡಿದ್ದಾರೆ. ಅಲ್ಲ, ಜನ ಸೌಲಭ್ಯ, ಸಹಕಾರ ಮತ್ತು ಪ್ರತಿಯೊಂದು ಸಿಲಿಂಡ್ರ್, ಗ್ಯಾಸ್ ಆಗಿರ್ಬೋದು, ಪ್ರತಿಯೊಂದು ಅನುಕೂಲ ಮಾಡಿದ್ದಾರೆ. ಕೆಲವರು ಇಲ್ಲ ಅಂತ ಹೇಳ್ತಾರೆ. ಒಳ್ಳೆ ಪ್ರಧಾನಿ, ವಿಶ್ವ ನಾಯಕ ಅಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? 100ರಲ್ಲಿ ಎಷ್ಟು ಮಾರ್ಕ್ ಕೊಡ್ತೀರಾ? 100ರಲ್ಲಿ ನಮಗೆ 90%, 90% ಗ್ಯಾರಂಟಿ. ಅಂಥ ನಾಯಕ ಇನ್ನಿಲ್ಲ. ಕಲಿಯುಗದ ಬಸವಣ್ಣವರು. ಅವರು ಬಸವಣ್ಣವ್ರು 800ನೇ ವರ್ಷದಲ್ಲಿ ಶತಮಾನದಲ್ಲಿ ಹೋಗಿದ್ದಾರೆ ನೋಡಿ, ಅವರೇ ಇವರು. ಅದ್ರಲ್ಲಿ ಎರಡನೇ ಮಾತಿಲ್ಲ. ಅವರು ಹಳ್ಳಿ ವ್ಯಕ್ತಿ, ನಮ್ಗೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ತಾಲೂಕುಗಳಿಗೆ, ಹಳ್ಳಿಗಳಿಗೆ, ಬೇರೆ ಸಿಟಿಗಳವ್ರಿಗೆ ಎಲ್ಲ ಕಡೆ ಮಾಡಿದ್ದಾರೆ. ಇಲ್ಲ ನಾವು ಹೇಳೋಕ್ಕಾಗಲ್ವಲ್ಲ. ಅದರಿಂದ ನಾವು ಅಭಿಪ್ರಾಯ ಅವರೇ ಇರಲಿ ಅಂತ ನಾವು ಹೇಳ್ತೀವಿ. ಬೇರೆಯವ್ರಿಗಿಂತ ಆಗಲ್ಲ. ಕಾಂಗ್ರೆಸ್ ಬಂದು ಏನು ಮಾಡೋದು? ಏನು ಮಾಡೋಕ್ಕಾಗಿಲ್ಲ. ಬಂದು ಅವ್ರು ಕೊಳ್ಳೋಡು, ಇವ್ರು ಕೊಳ್ಳೋಡು, ಅವರು ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ? ಏನು ಮಾಡಿದೆ? ಈಗ ಇವರೇ ಮಾಡ್ಕೊಂಡು, ಇವರೇ CM ಮಾಡ್ಕೊಂಡು, PM ಏನು ಮಾಡ್ಕೊಳ್ಳಿ. ಜನಗಳ ಸೌಕರ್ಯ ಬೇಕಲ್ಲ ಮೇಡಮ್. ಜನಗಳಿಗಿಲ್ಲ, ಅವ್ರ ಕುರ್ಚಿಗಾಗೆ ಹೊಡೆದಾಡ್ತಾರೆ ಅವರು. ಇವ್ರು ಹಂಗಿಲ್ವಲ್ಲ.
ದೇಶಕ್ಕಾಗಿ ಓಡಾಡ್ತಾರೆ ಪ್ರಧಾನಿಯವರು. ಸುಮ್ಮನೆ ಹೇಳ ನೂರನ್ನ ಹೇಳೋ ನಾವೇನು ಹೇಳೋ ಬೇಡ, 300 ಹೇಳೋದಕ್ಕೈತೆ. 100ರಲ್ಲಿ ಒಂದು 80% ಗ್ಯಾರಂಟಿ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಪಕ್ಷದಲ್ಲಿ ಇದ್ದಲ್ಲಿ ಅವರು ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಈ ಗ್ಯಾಸ್ ವಿತರಣೆ ಆಯಿತು, ಅವರು ಉಚಿತವಾಗಿ ಕೊಟ್ಟಿದ್ದಾರೆ. ಮುಂದೆ ಇವರೇ ಬರ್ಬೇಕಾ? 12 ವರ್ಷದಲ್ಲಿ ಮಹಿಳೆಯರಿಗೆ ಒಳ್ಳೇದಾಗಿದೆಯಾ? ಮಹಿಳೆಯರಿಗೆ ಫಸ್ಟ್ ಪ್ರಥಮವಾಗಿ ಅವರೇ ಒಂದು ನಮಗೆ ಈ ಒಂದು ಉಚಿತವಾಗಿ ಕೊಟ್ಟಿರೋದಂದರೆ ನಮಗೆ ಅವರಿಗೆ ಹೆಲ್ಪ್ ಮಾಡಿದ್ದಾರೆ. ಯಾಕಂದರೆ ಇವು ಭಾಗ್ಯಲಕ್ಷ್ಮಿ ಸ್ಕೀಮ್ ಅಂತ ಅವರೇ ಒಂದು ಜಾರಿಗೆ ತಂದ್ರೆ ನನಗೆ ಅನಿಸಿದ ಮಟ್ಟಿಗೆ. ಮತ್ತು ಅವರು ತಮ್ಮ ಒಂದು ಸ್ಥಾನದಲ್ಲಿ ಇದ್ಕೊಂಡು ಹೆಣ್ಮಕ್ಳಿಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಎಷ್ಟು ಮಾರ್ಕ್ ಕೊಡ್ತೀರಾ 100ರಲ್ಲಿ? ಮೋದಿ ಅವರಿಗೆ ಅವರು 70%. ಮೋದಿ ಒಬ್ಬರು ಒಳ್ಳೆ ಪ್ರಧಾನಮಂತ್ರಿ ಅಂತ ಹೇಳ್ಬೋದು ಅಷ್ಟೇ. ಎಷ್ಟು ಮಾರ್ಕ್ ಕೊಡ್ತೀರಾ 100ರಲ್ಲಿ? 100ರಲ್ಲಿ 99 ಕೊಡ್ಬೋದು ಅವ್ರಿಗೆ. ನೆಹರು ಅವರನ್ನು ಮೀರಿಸಿದ್ದಾರೆ, ಏನು ಹೇಳ್ತೀರಾ? ಒನ್ ಆಫ್ ದಿ ಇಂಡಿಯಾಸ್ ಪ್ರೈಡ್ ಅಂತ ಹೇಳ್ತೀವಿ ನಾವು ಅವ್ರನ್ನ. ಒನ್ ಆಫ್ ದಿ ಲೀಡರ್ ದಟ್ ಇಂಡಿಯಾ ಇದುವರೆಗೂ ನೋಡಿರೋಂಥ ಒಂದು ಪ್ರೈಡ್ ಅವರು. ಹಾಗೆ ಹಲವಾರಂಥ ಪ್ರೋಗ್ರೆಸ್ ಇರ್ಬೋದು, ಸುಮಾರು ಫೆಸಿಲಿಟೀಸ್ ಇರ್ಬೋದು, ಇನ್ಕ್ಲೂಡಿಂಗ್ ದಿ ವಿಲೇಜ್ ಇರ್ಬೋದು, ಸಿಟಿ ಇರ್ಬೋದು, ಸುಮಾರಂಥ ಫೆಸಿಲಿಟೀಸ್ ತಂದುಕೊಟ್ಟ ಅಂತ ಅವರ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್. ಸೊ ಅವ್ರ ಬಗ್ಗೆ ನಾವು ತುಂಬ ಏನು ಮಾತಾಡಲಿಕ್ಕಾಗಲ್ಲ. ಯಾಕೆ ಅಂತಂದರೆ ಪ್ರತಿಯೊಬ್ಬರು ಒಂದು ಸಣ್ಣ ಮಗುವಿಂದ ಹಿಡಿದು ದೊಡ್ಡವ್ರವರೆಗೂ ಅವರ ಮಹತ್ವ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಹಾಗೆ ನಾವೆಲ್ಲರೂ ಕೋರ್ಕೊಳ್ಳೋವಂಥದ್ದು ಇಂಥ ಒಂದು ಲೀಡರ್ಶಿಪ್ಪು ಸದಾಕಾಲ ನಮ್ಮ ಇಂಡಿಯಾದಲ್ಲಿರಬೇಕು. ಆ್ಯಂಡ್ ವಿ ಆರ್ ಆಲ್ ಬ್ಲೆಸ್ಡ್ ಆ್ಯಂಡ್ ಹ್ಯಾಪಿ ಟು ಹ್ಯಾವ್ ಸಚ್ ಅ ಪವರ್ಫುಲ್ ಲೀಡರ್. ಇದು ಇತಿಹಾಸದಲ್ಲೇ ದೀರ್ಘಕಾಲ ಮುಂದುವರಿಸಿದವರು. ಬೇರೆ ಕಂಟ್ರಿ ಜೊತೆ ಆಗಿರ್ಬೋದು, ಅಲ್ಲಿನ ಪ್ರಧಾನಿ ಜೊತೆ ಆಗಿರ್ಬೋದು, ಹೊಂದಾಣಿಕೆ ಹೇಗಿದೆ? ಇದು ಒಳ್ಳೆ ಸ್ಟ್ರಾಟಜಿ ಅನ್ನೋದು ಒಂದು ನಮ್ಮ ಆನರಬಲ್ PM ಅವ್ರು ಮಾಡಿರೋವಂಥದ್ದು. ಫಸ್ಟ್ ಏನೇ ಆಗಲಿ ಅಂಥದ್ದು ಅಕ್ಕಪಕ್ಕ ಇರೋವಂಥ ದೇಶಗಳಿರ್ಬೋದು, ಅದರಲ್ಲೆಲ್ಲ ಇರೋವಂಥ ಒಂದು ಬಾಂಧವ್ಯತೆ ಅದನ್ನೆಲ್ಲ ಬೆಳೆಸಿರೋದ್ರಿಂದ ಅಲ್ಲಿಂದ ಬರುವಂಥ ಫೆಸಿಲಿಟೀಸ್ ಆಗ್ಬೋದು, ಅದನ್ನೆಲ್ಲ ತುಂಬ ಟ್ರಾನ್ಸ್ಪರೆಂಟ್ ಆಗಿ ಹಾಗೂ ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿರೋವಂಥ ಏಕೈಕ ವ್ಯಕ್ತಿ ಅಂತಂದರೆ ನಮ್ಮ ಪ್ರಧಾನ ಮೋದಿ ಅವರು. 100ರಲ್ಲಿ ಎಷ್ಟು ಮಾರ್ಕ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ನೀವು ಫಸ್ಟ್ ಆಫ್ ಆಲ್ 100 ಕೊಡಲೇಬಾರ್ದು ಅವ್ರ ಮಾರ್ಕು. ನೀವು ಎಷ್ಟು 1000 ಕೊಟ್ರೂ ಅದು ಕಮ್ಮಿನೇ. ಅದು 1000ಗಿಂತ ನಾವು ಎಷ್ಟೇ ಜಾಸ್ತಿನೂ ಕೊಡ್ಬೋದು ಅವ್ರಿಗೆ. ಸೊ 100 ಅನ್ನೋದು ಒಂದು ಬೆಂಚ್ ಮಾರ್ಕ್ ಅಂತಲೇ ಇಲ್ಲ. ಅವರ ಕೆಲಸಗಳನ್ನು ಒಂದೆರಡು ಹೇಳ್ಬೋದಾ ಆಸ್ ಎ ನ್ಯಾಯವಾದಿಯಾಗಿ ನೀವು? ಅವರ ಕೆಲಸ ಮೊದಲನೆಯದು ಅಂತಂದರೆ ಫಸ್ಟ್ ನಮ್ಮ ಇಂಡಿಯಾ ಅನ್ನೋದು ಫಸ್ಟ್ ಆಫ್ ಆಲ್ ಇಟ್ ವಾಸ್ ಒಂದು ಸೀಮಿತವಾಗಿತ್ತು. ಈಗ ಅದು ಎಲ್ಲ ದೇಶದಲ್ಲೂ ಸತ ನಮ್ಮ ಭಾರತ ಅನ್ನೋದು ಎಲ್ಲ ದೇಶದಲ್ಲೂ ಇದೆ. ನೀವು ಎಲ್ಲೇ ಹೋದಂತ್ರನೂ ನಿಮ್ಮ ಭಾರತೀಯರಾಗಿರ್ಬೋದು ಪ್ರತಿಯೊಬ್ಬರಿಗೂ ಒಂದು ರೆಸ್ಪೆಕ್ಟ್ ಅನ್ನೋದು, ಒಂದು ಮರ್ಯಾದೆ ಅನ್ನೋದು ಎಲ್ಲ ಕಡೆನೂ ಸಿಕ್ಕುತ್ತೆ. ಜಾಬ್ ಆಪರ್ಚುನಿಟೀಸ್ ಎಲ್ಲ ಕಡೆ ಆಪರ್ಚುನಿಟಿ ದೊರಕುತ್ತೆ. ಹಾಗೂ ಸುಮಾರು ಮಾಡಿದ್ದಾರೆ. ನಮ್ಮ ಸ್ಟಾರ್ಟಿಂಗ್ ಫ್ರಮ್ ದಿ ವಿಲೇಜ್ ಪವರ್ಫುಲ್ ಲೀಡರ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಮೇಡಮ್, ಈ ದೇಶ 75 ವರ್ಷದಿಂದ ಏನಾಗಿರಲಿಲ್ವೋ ಅಷ್ಟೂ ಇವರು ಈ 12 ವರ್ಷದಲ್ಲಿ ಪ್ರಧಾನಿಗಳು ಇಡೀ ವಿಶ್ವದಲ್ಲೇ ಭಾರತ ಅಂದರೆ ಏನು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅವರು ತುಂಬ ಚೆನ್ನಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಇನ್ನೂ ಇದೇ ಥರ ನಡೆಸ್ಕೊಡ್ಲಿ ಅಂತ ನಾವು ಕೇಳ್ತೀವಿ. ಈಗ ಒಂದು ವೇಳೆ ಅವರ ಕೆಲಸದ ಬಗ್ಗೆ ಹೇಳೋದಾದ್ರೆ ಯಾವ ಕೆಲಸ ನಿಮ್ಗೆ ಇಷ್ಟ ಆಗಿದೆ ಅವರ? ಮೇಡಮ್, ಅವರು ಒಂದು ದಿನನೂ ರಜೆ ತಗೊಂಡೆ ಏನು ಪ್ರಧಾನಿ ಆದಾಗಿಂದ ಇಲ್ಲಿವರೆಗೂ ಅವರು ಒಂದು ದಿನ ರಜಾ ತಗೊಂಡಿರೋ ಕೆಲಸ ಮಾಡ್ತಾ ಇರಲ್ಲ, ಅದು ನನಗೆ ತುಂಬಾ ಇಷ್ಟ. ನೆಹರು ಅವರ ಅವಧಿಯನ್ನ ಕೂಡ ಇವರು ಮೀರಿಸಿದವರು. ಎಷ್ಟು ಮಾರ್ಕ್ ಕೊಡಕ್ಕೆ ಇಷ್ಟಪಡ್ತೀರಾ 100ಅಲ್ಲಿ? ಮೇಡಮ್, 100ಗೆ 200 ಕೊಡ್ತೀನಿ. 100ಗೆ 200 ಇದೆ ಅವ್ರ ಮಾರ್ಕ್ಸ್. ಅವಧಿ ಜಾಸ್ತಿ ಆಗಿದೆ, ಆದರೆ ಕೆಲಸ ಅಂತೂ ಇಲ್ಲ, ಖಂಡಿತ ಇಲ್ಲ. ಉದಾಹರಣೆಗೆ ನಮ್ಮ ಮೆಚ್ಚಿನ ಪ್ರಧಾನಿ 14ರಲ್ಲಿ ಬರಬೇಕಾದ್ರೆ ಮೊದಲು ಅವರು ದೇಶದ ಜನಕ್ಕೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾನು ಪ್ರಧಾನಿ ಆದರೆ ವರ್ಷಕ್ಕೆ 2 ಕೋಟಿ ಜನರಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು. ನಾನು ನಿಮ್ಮನ್ನೇ ಕೇಳ್ತೀನಿ, ಕೊಟ್ಟಿದ್ದಾರಾ ಮೇಡಮ್? ಅಲ್ಲ, ನಿಮ್ಮನ್ನೇ ಕೇಳ್ತೀನಿ ನಾನು. ಐ ಶುಡ್ ನಾಟ್ ಪೋಸ್ಟ್ ಈವನ್ ದೋ ವಿತ್ ಪೇನ್ ಅಂಡ್ ಪೇನ್ ಕೊಟ್ಟಿದ್ದಾರಾ? ಇಲ್ಲ. ಆಮೇಲೆ ಇನ್ನೊಂದು ಹೇಳಿದ್ರಲ್ಲ, ಪ್ರತಿ ಕುಟುಂಬಕ್ಕೆ 15 ಲಕ್ಷ ಹೇಳಿದ್ರು. 15 ಬಂದಿಲ್ಲ, 15 ಪೈಸಾನೂ ಬಂದಿಲ್ಲ. ಇದರಲ್ಲಿ ನಾನು ಹೆಂಗೆ ಮೆಚ್ಚಿಕೊಳ್ಳೋದು? ಖಂಡಿತ ಈಸ್ ಎಮಿನೆಂಟ್ ಇನ್ ಕೌಂಟಿಂಗ್ ದ ಡೇಸ್. ನೆಹರು ಅವರ ಅವಧಿಯನ್ನ ಕೂಡ ಮೀರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದ ಯೂಸ್? ವಾಟ್ ಈಸ್ ದ ಯೂಸ್? ಇನ್ನು 10 ವರ್ಷ ಅಲ್ಲ, ಇನ್ನು 20-30 ವರ್ಷ ಅವರೇ ಆಳ್ತಾರೆ, ನೋ ಡೌಟ್ ಇನ್ ದಟ್.
ವಾಟ್ ಇಸ್ ದ ಪ್ರೋಗ್ರೆಸ್? ಜನರಿಗೆ ಏನು ಮೆಸೇಜ್ ಕೊಟ್ಟಿದ್ದಾರೆ? ಇವತ್ತು ಅದಾನಿಗೆ ಈ 420 ಕೋಟಿ ರೂಪಾಯಿ ತಳ್ಳಿ ಹಾಕಿದ್ದಾರೆ. ಅವರು ಯಾರು? ಅವರು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಮೋದಿಯವರ ಕ್ಲೋಸ್ ಫ್ರೆಂಡ್ ಅಂದ್ಬಿಟ್ಟು. ನಾವೇನಾದರೂ ಸ್ವಲ್ಪ ಏನಾದರೂ ಸಣ್ಣದೇನೋ ಮಿಸ್ಟೇಕ್ ಮಾಡಿದ್ರೆ ಏನು ಮಾಡ್ತಾರೆ? ED IT ಅವರೆಲ್ಲ ಏನೆಲ್ಲದ ಎಲ್ಲ ನಮ್ಮ ಮೇಲೆ ಬಿಡ್ತಾರೆ ಅವರು. ಅದರಿಂದ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಸೊ ಒಂದು ವೇಳೆ ಅವರೇ ಕಂಟಿನ್ಯೂ ಆದ್ರೆ ಒಂದು ದೇಶದ ನೀವೊಂದು ವ್ಯಕ್ತಿಯಾಗಿ ಏನ್ ಹೇಳ್ತೀರಾ? ಐ ಆಮ್ ಪ್ರೌಡ್ ಆಫ್ ದಟ್. ಐ ಆಮ್ ಪ್ರೌಡ್ ಆಫ್ ಇಂಡಿಯನ್. ಎಸ್, ಐ ಆಮ್ ಪ್ರೌಡ್ ಆಫ್ ಇಂಡಿಯನ್. ಸೊ ನಿಮ್ಗೆ ಯಾವುದೇ ರೀತಿಯಾದಂತ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ? ನನ್ನಲ್ಲ, ನಾನಂತಲ್ಲ, 135 ಕೋಟಿ ಜನರಿಗೆ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಏನೋ ಫಾಲೋವರ್ಸ್ಗೆ ಏನಾದರೂ ಅವರು ಇದು ಹೇಳ್ಬೋದು. ಸಿಹಿ ನನಗೂ ಮೋದಿಜಿಗೂ ಪರ್ಸ್ನಲ್ ಇದೇನಿಲ್ಲ. ಅರ್ಥ ಆಯ್ತಾ? ನನ್ನ ಪ್ರಧಾನಿ ಅವರು, ನಾನು ಓಟ್ ಹಾಕಿ, ಐ ಮೀನ್ ನನ್ನ ಮತದಾರ, ನಾನು ಐ ಆಮ್ ಸಿಟಿಸನ್ ಆಫ್ ಇನ್ ಇಂಡಿಯಾ. ನಾನು ಅರ್ಥ ಆಯ್ತಾ? ಅವ್ರು ಏನು ಹೇಳಿದ್ರಲ್ಲ ಅದು ಮಾಡಲಿಲ್ಲ ಅವರು. ಅದು ಎಷ್ಟು ಒಳ್ಳೆ ಇದೆ ಅಂತ ಹೇಳಿದ್ರೆ, ಫರ್ಗೆಟ್ ಆಗ್ಬಿಡೋದು ಸೆಕೆಂಡ್ ಇಶ್ಯೂ ಯಾವುದು 15 ಲಕ್ಷ ಆಗ್ತೀನಿ, ಅದು ಬೇಡ ಬೇಡ ಬೇಡ. ಜನರನ್ನು ಮೋಸ ಮಾಡೋದು ಅದು. ಕೆಲಸ ಕೊಡ್ತೀನಿ, ಊಟ ಕೊಡ್ತೀನಿ, ಅದು ಕೂಡ ನಮ್ಮ ಕೈ ಕಾಲು ಭಗವಂತ ಭಾಳ ಚೆನ್ನಾಗಿ ಕೊಟ್ಟಿದಾರಲ್ಲ, ಅದು ನಾವು ಮಾಡ್ಕೋಬೋದು. ಆದರೆ ಕೈ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದೇನಾಗುತ್ತೆ ಅಂದರೆ ಈ ಕ್ರೈಮ್ ರೇಟ್ ಕಡಿಮೆ ಮಾಡುತ್ತೆ. ಯುವಕರಿಗೆ ಏನು ಬೇಕಮ್ಮ? ಕೈ ಕೆಲಸ ಕೊಟ್ಟರೆ ಅವನ ಜೀವನ ಆರಾಮ್ ಮಾಡ್ಕೊಂಡು ಹೋಗ್ತೇನೆ. ಅವನು ಬೇರೆ ಥಿಂಕಿಂಗ್ ಬರಲ್ಲ ಅವನಿಗೆ. ಇವತ್ತು ಏನಾಗಿದೆ? ಇವತ್ತು ಕ್ರೈಮ್ ರೇಟ್ ಏನಾಗಿದೆ? ಇವತ್ತು ಕ್ರೈಮ್ ರೇಟ್ ಎಕ್ಸೀಡೆಡ್ ಲೈಕ್ ಎನಿಥಿಂಗ್. ಹಿಮಾಲಯಕ್ಕಿಂತ ಜಾಸ್ತಿ ಹೋಗಿದೆ ಅದು. ಅದು ಯಾಕೆ ಅಂತ ಹೇಳಿದ್ರೆ ಅವ್ನ ಕೈ ಕೆಲಸ ಇಲ್ಲ ಅವನಿಗೆ, ಅದಕ್ಕೆ ಯೋಚನೆ ಮಾಡ್ತಾನೆ. ನಾಟ್ ಅಟ್ ಆಲ್ ಸ್ಯಾಟಿಸ್ಫೈಡ್ ವಿತ್ ದ ಪ್ರೆಸೆಂಟ್ ಗೌರ್ಮೆಂಟ್ ಆಫ್ PM ಮೋದಿ. ಅವರು ಮಾಡಿರೋದು 12 ವರ್ಷ ಬರೀ ಫಾರಿನ್ ಟೂರ್ಸು ಮತ್ತು ಏನು ಮೇಡಮ್ ಈ BJP ಹಿಂದುತ್ವ ಆ ಥರ ಪಾಲಿಸಿ ಎಲ್ಲ ಇದಾರೆ ಹೊರತು ಎಕನಾಮಿಕ್ ಗ್ರೋತು ಏನು ಆಗ್ತಾ ಇಲ್ಲ. ಪ್ರೈಸಸ್ ಆರ್ ಇನ್ಕ್ರೀಸಿಂಗು. ರೇಟ್ ಫ್ರಮ್ LPG ಗ್ಯಾಸ್ ತಗೊಳ್ಳಿ, ಪೆಟ್ರೋಲ್ ತಗೊಳ್ಳಿ, ಆಮೇಲೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ತಗೊಳ್ಳಿ. ಮೋದಿ ಈಸ್ ಓನ್ಲಿ ಒಂಥರ ಏನಂದರೆ ಒಂದು ಶೋಮ್ಯಾನ್ ಅಷ್ಟೇ ಅವರು. ಆ್ಯಂಡ್ ಎಂಟೈರ್ ಗೌರ್ಮೆಂಟು ಎಲ್ಲ ಸೆಂಟ್ರಲೈಸ್ ಗೌರ್ಮೆಂಟ್ ಆಗ್ತೈತೆ. ಸ್ಟೇಟ್ ಗೌರ್ಮೆಂಟ್ಗೆ ಯಾವುದೇ ರೀತಿಯ ಪವರ್ಗಳು ಕೊಡ್ತಾ ಇಲ್ಲ. ಆಮೇಲೆ ಎಲ್ಲ ಆ್ಯಕ್ಟಿವಿಸ್ಟ್ಗಳಾಗಲಿ, ಲಾಯರ್ಸ್ ಆಗಲಿ, ಲಾಯರ್ಸ್ ಆಗಲಿ, ಯಾವುದೇ ರೀತಿಯ ಅವ್ರಿಗೆ ಒಂದು ಫ್ರೀಡಮ್ ಇಲ್ಲ. ಅವ್ರಿಗೆಲ್ಲ ಈ ಸೆಂಟ್ರಲೈಸ್ ಏಜೆನ್ಸಿ ಇದೆಲ್ಲ ಲೈಕ್ CBI, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು, ಅವ್ರನ್ನೆಲ್ಲ ಯೂಸ್ ಮಾಡಿಕೊಂಡು ಸ್ಟೇಟ್ ಪವರ್ನ ಕರ್ಟೈಲ್ ಮಾಡ್ತಿದ್ದಾರೆ. ಮತ್ತು ಎಲ್ಲ ಆ್ಯಕ್ಟಿವಿಸ್ಟ್ ಆಗಲಿ, ಹ್ಯೂಮನ್ ರೈಟ್ ಆ್ಯಕ್ಟಿವಿಸ್ಟು, ಅಡ್ವೊಕೇಟ್ಸು ಇಂಥವ್ರನ್ನೆಲ್ಲ ಒಳಗಡೆ ಜೈಲ್ಗೆ ಹಾಕ್ತಾ ಇದ್ದಾರೆ ಬೈ ಯೂಸಿಂಗ್ UPA ಆ್ಯಕ್ಟ್ ಅಂತೆ, ಸೆಡಿಷನ್ ಆ್ಯಕ್ಟ್ ಅಂತೆ, ಅದನ್ನೆಲ್ಲ ಹಾಕ್ಮಾಡ್ತಾರೆ. ಇಸ್ ಅಟ್ ಆಲ್ ಎ ಡೆಮೋಕ್ರಸಿ ಕಂಟ್ರಿ ಅಟ್ ಆಲ್. ಈಗ ಈ ಮೋದಿಯವ್ರ ಮುಂದೆ ಕಂಟಿನ್ಯೂ ಆದರೆ ಮತ್ತೆ ಈ ದೇಶ ಮತ್ತೆ ಏನು ಇನ್ಫ್ಲೇಷನ್ ಅಲ್ಲ ಪ್ರಭಾತಕ್ಕೆ ಕೆಳಗಡೆ ಬೀಳುತ್ತೆ. ಚೈನಾ ನೋಡಿ, ಅವ್ರ ಹತ್ರ ನಾವು ಕಲಿಯಬೇಕಾದ್ರೂ ಸುಮಾರಿದೆ. ಸುಮ್ಮನೆ ಇವ್ರು ಹೇಳ್ತಾರೆ ಒಂದು ಬ್ರಿಡ್ಜ್ ಕಟ್ಟಕ್ಕೆ ಒಂದು 15 ವರ್ಷ ತಗೊತಾರೆ, ವಿತಿನ್ 5 ಮಂತ್ಸಲ್ಲಿ ಅದು ಕೊಲಾಪ್ಸ್ ಆಗುತ್ತೆ. ಈ ಥರ ಸ್ಟೇಟಲ್ಲಿದೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ಗೂ ಟ್ಯಾಕ್ಸೇಷನ್ ಆಗ್ತಿದ್ದಾರೆ. ಒಂದು ಎನ್ವೈರನ್ಮೆಂಟ್ ಪೊಲ್ಯೂಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಜನ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಹೋಗ್ತಿದ್ರೆ ಮೊನ್ನೆ 1 ಮಂತಿಂದ ಅದಕ್ಕೂ 1.5 ಲಕ್ಷ ಅವರು ಟ್ಯಾಕ್ಸ್ ಹಾಕ್ತಿದ್ದಾರೆ. ಸೊ ಈ ಮೋದಿ ಗೌರ್ಮೆಂಟ್ ಏನಾಗ್ತಿದೆ ಅಂದರೆ ಓನ್ಲಿ ಕಲೆಕ್ಟಿಂಗ್ ದ ಟ್ಯಾಕ್ಸಸ್, ರನ್ನಿಂಗ್ ದ ಗೌರ್ಮೆಂಟು ಆ್ಯಂಡ್ ಫಾರಿನ್ ಟ್ರಿಪ್ಸು ಇಷ್ಟೇ ಆಗ್ತಿದೆ ಹೊರತು ಯಾವುದೇ ರೀತಿ ಜನಕ್ಕೆ ಅನುಕೂಲ ಆಗ್ತಾ ಇಲ್ಲ. ಸ್ಟೇಟ್ ಪವರ್ ಕಂಪ್ಲೀಟ್ಲಿ ಕಂಟ್ರೋಲೇ ಇಲ್ಲ, ಎಲ್ಲ ಸೆಂಟ್ರಲೈಸ್ ಆಗಿಬಿಟ್ಟಿದೆ. ED ಮತ್ತು CBI ಪವರಿಂದ ಹಿಡ್ಕೊಂಡು. ಆಮೇಲೆ ಜನರ ಮಾತಿಗೆ ಯಾವುದೇ ರೀತಿಯ ಒಂದು ವ್ಯಾಲ್ಯೂ ಇಲ್ಲ ನಮ್ಮ ಕಂಟ್ರಿಯಲ್ಲಿ. ಸೊ ಇದು ಅನ್ಡೆಮೋಕ್ರೆಟಿಕ್ ಅಂತೀವಿ. ಈಗ ನೀವು ಹೇಳೋ ಪ್ರಕಾರ RSS ಅಂತ ಅಥವಾ BJP ಅಂತ ಅಂದ್ರೆ ಹಿಂದೂಗಳು ಮುಸ್ಲಿಂಗಳು ಫೈಟ್ಗೆ ವಿಷ ಬೀಜ ಬಿತ್ತುತ್ತಾ ಇದ್ದಾರೆ ಅಂತನಾ? 100% ಮೇಡಮ್. ಈಗ ಮೈನಾರಿಟೀಸ್ಗೆ ರೈಟ್ಸೇ ಇಲ್ಲ ಬಿಡಿ. ಮೈನಾರಿಟಿ ಲೈಕ್ ಮುಸ್ಲಿಮ್ಸು ಆಗಲಿ ಅಥವಾ ನಮ್ಮ ಕ್ರಿಶ್ಚಿಯನ್ಸ್ ಆಗಲಿ ಅವ್ರಿಗೆಲ್ಲ ರೈಟ್ಸೇ ಇಲ್ಲ ಇಲ್ಲಿ. ಏನಾದ್ರು ತೆಗೆದ್ರೆ ಈಗ ನೀವು ನೋಡಿ ಬೇಕಾದ್ರೆ ವೆಸ್ಟ್ ಬೆಂಗಾಲ್ ಮತ್ತು UPಯಲ್ಲಿ ಏನಾಗ್ತಿದೆ, ಓನ್ಲಿ ಮೈನಾರಿಟೀಸ್ ವಾಯ್ಸ್ ತೆಗೆದ್ರೆ ಅವ್ರಿಗೆ ಒಂದು ಕೆಳಗಡೆ ಬಂದು ಬುಲ್ಡೋಸರ್ ರಾಜ್ ನಡೀತಿದೆ, ಅಲ್ಲಿ ಬುಲ್ಡೋಸರ್ ರಾಜ್ ನಡೀತಿದೆ. ಸೊ ಈ ಥರ ಪ್ರೈಮ್ ಮಿನಿಸ್ಟರ್ ನಮಗೆ ಬೇಕಾ? ನಮಗೇನಾದ್ರೂ ಕಾಂಗ್ರೆಸ್ ಲೆಡ್ ಗೌರ್ಮೆಂಟ್ ಲೈಕ್ ನೆಹರು ಒಂದು ಮಾಡಲ್ಸ್ ಎಲ್ಲ ಬಿಟ್ಟಿದ್ರು. ಎಷ್ಟೊಂದು ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಆಫ್ ಇಂಡಿಯಾದು ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದ್ವು, ಅದೆಲ್ಲ ಈಗ ಯಾವುದೂ ಇಲ್ಲ. ಅದೆಲ್ಲ ಯಾವುದೂ ಇಲ್ಲ ಈಗ. ಎಲ್ಲ ಈಗ ಅದಾನಿ ಮತ್ತು ಅಂಬಾನಿ ಗ್ರೂಪ್ಗಳಿದೆ. ಎಲ್ಲ ವಿದೇಶಕ್ಕೆ ಹೋಗ್ತಾರೆ, ಎಲ್ಲನೂ ಅಂಬಾನಿ ಪರವಾಗಿ ಟ್ರೀಟಿಗಳು ತಗೊತಾರೆ. ಈಚ್ ಆ್ಯಂಡ್ ಎವ್ರಿ ಕಾಂಟ್ರಾಕ್ಟ್ ಈಸ್ ಬೀಯಿಂಗ್ ಗಿವನ್ ಟು ದ ಅದಾನಿ ಮತ್ತು ಅಂಬಾನಿ. ಸೊ ಇದು ಕಾರ್ಪೊರೇಟೈಸೇಷನ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ನಮ್ಮ ಪ್ರಜಾಪ್ರಭುತ್ವವನ್ನು ಅವರು ಕಾರ್ಪೊರೇಟ್ ಬೆನಿಫಿಟ್ಗೋಸ್ಕರ ಯೂಸ್ ಮಾಡ್ತಾರೆ ಹೊರತು ಪ್ರಜೆಗಳಿಗೆ ನಾಟ್ ಇವನ್ ಸಿಂಗಲ್ ಪೈಸಾ ಯೂಸ್ ಆಗ್ತಿಲ್ಲ. 100 ಅಲ್ಲಿ ಎಷ್ಟು ಮಾರ್ಕ್ಸ್ ಕೊಡೋಕೆ ಇಷ್ಟಪಡ್ತೀರಾ ಅವ್ರಿಗ? ನಾವೊಂದು 10 to 15 ಕೊಡ್ಬೋದು ಮೇಡಮ್ ಅಷ್ಟೇ. ಯಾಕಂದರೆ ಅವ್ರ ಪರ್ಫಾರ್ಮೆನ್ಸ್ ಇಟ್ ಈಸ್ ಲೆಡ್ ಬೈ ದ ಒಂದು ಸಮ್ಮ ಕ್ರಾನಿಕ್ ಕ್ಯಾಪಿಟಲಿಸಮ್ ಅಂತ ಹೇಳ್ತೀವಿ. ಒಂದು ಸಿಂಡಿಕೇಟ್ ಮಾಡ್ಕೊಂಡಿರ್ತಾರೆ, ಎಲ್ಲನೂ ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದಾರೆ ಹೊರತು ಜನಕ್ಕೆ ಯಾವುದೇ ರೀತಿಯ ಬೆನಿಫಿಟ್ ಆಗ್ತಿಲ್ಲ. ಸೊ ಅಂಥ ಟೈಮಲ್ಲಿ ಅವ್ರಿಗೆ 10-15ಕ್ಕಿಂತ ಕಡಿಮೆ ಕೊಟ್ಟರು
ಇಟ್ ಈಸ್ ನಾಟ್ ಅಟ್ ಆಲ್ ಬ್ಯಾಡ್ ಅನಿಸುತ್ತೆ ಮೇಡಮ್ ನನಗೆ. ಭಾರತದ ಇತಿಹಾಸದಲ್ಲೇ ಒಂದು ಒಳ್ಳೆಯ ನಾಯಕತ್ವ. ಇವತ್ತು ಭಾರತದ ಜಾಗತಿಕ ಪ್ರಭಾವ ಅಮೆರಿಕ ಇರಬಹುದು, ಅಥವಾ ಮಧ್ಯಪ್ರಾಚ್ಯದ ದೇಶಗಳ ಜೊತೆ ಇರಬಹುದು, ಅಥವಾ ರಷ್ಯಾದ ಜೊತೆ ಇರಬಹುದು, ಯಾವ ಹಂತದಲ್ಲಿ ಇದೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಕಳೆದ 12 ವರ್ಷಗಳಲ್ಲಿ ಈ ದೇಶದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು, ಸಾಮಾನ್ಯ ಜನರಾಗಿ ನಾವು ಯೋಚನೆ ಮಾಡಿದಾಗ ಡಿಜಿಟಲೀಕರಣದ ಪ್ರಕ್ರಿಯೆಯಲ್ಲಿ ಇವತ್ತು ಜಗತ್ತಿನ ಡೆವಲಪ್ಡ್ ಕಂಟ್ರಿಗಳಿಗೆ ಸರಿ ಸಮಾನವಾಗಿ ನಾವು ಬೆಳೀತಾ ಇದ್ದೇವಂಥದ್ದು ಕಾರಣ ಮೋದಿ ಆಡಳಿತ. ಅದು ಕಳೆದ 12 ವರ್ಷಗಳಿಂದಲೂ ದೇಶದ ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ನಡೀತಾ ಇದೆ. ಯಾವುದೇ ಧ್ರುವೀಕರಣವೂ ಇಲ್ಲ, ಯಾವುದೇ ರೀತಿಯ ಒಂದು ರೀತಿಯಲ್ಲಿ ಹೊಸ ಮನ್ವಂತರದೆಡೆಗೆ ಈ ಭಾರತದ ಅಭಿವೃದ್ಧಿಯ ದಾಪುಗಾಲು ಹಾಕೊಂಡು ಮುಂದುವರಿತಾ ಇದೆ. ಆಸ್ ಎ ಯೂತ್ ಆಗಿ ಯುವಕರಿಗೆ ಒಂದು ಒಳ್ಳೆ ಮೋದಿಯಿಂದ ಇದಾಗಿದೆ ಅಂತೀರಾ? 100% ರಾತ್ರಿಯಿಂದ ಹಗಲಿಗೆ ಪರಿವರ್ತನೆ ಆಗ್ತಕ್ಕಂಥ ಸಂಗತಿಗಳು ನಮ್ಮ ದೇಶದಲ್ಲಿ ಇಲ್ಲ. ಅನೇಕ ವರ್ಷಗಳು ಸ್ವಾತಂತ್ರ್ಯ ನಂತರ ಒಂದು 4-5 ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತ ಮಾಡಿ ಬಿಟ್ಟರೆ, ಇವತ್ತೇನು ವಿರೋಧ ಪಕ್ಷ ಇದೆಯಲ್ಲ, ಅವರೇ ಈ ದೇಶವನ್ನು ಆಳಿದ್ರು. ಅವತ್ತಿನ ಅಭಿವೃದ್ಧಿ ಮತ್ತು ಕಳೆದ 12 ವರ್ಷಗಳ ಅಭಿವೃದ್ಧಿಯನ್ನು ತುಲನೆ ಮಾಡಿ ಅದರಲ್ಲಿ ಸಿಗಬೇಕಾಗಿರ್ತಕ್ಕಂಥ ಉತ್ತರ ಸಿಗುತ್ತೆ. ನಮ್ಮ ಇವತ್ತಿನ ಜಾಗತಿಕ ಪ್ರಭಾವ ಮತ್ತು ಮೋದಿಯವರು ಬರುವುದಕ್ಕಿಂತ ಮೊದಲಿದ್ದಂಥ ಜಾಗತಿಕ ಪ್ರಭಾವವನ್ನು ಕಂಪೇರ್ ಮಾಡಿ ನಾವಿವತ್ತು ಜಾಗತಿಕ ಬಲಿಷ್ಠವಾದ ಭಾರತ ಆಗಿದೆ ಅನ್ನೋದನ್ನು ನರೇಂದ್ರ ಮೋದಿ ಅವರ ನಾಯಕತ್ವದಿಂದ 100 ಅಲ್ಲಿ ಎಷ್ಟು ಮಾರ್ಕ್ಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಕೊಡೋದು. ಯಾಕೆಂದ್ರೆ ಈ ಜಗತ್ತಿನಲ್ಲಿ ಈ ದೇಶದ ದುರಂತ ಏನಂತ ಹೇಳಿದ್ರೆ, ಬೇರೆ ಬೇರೆ ದೇಶಗಳನ್ನು ನೋಡಿ, ಆ ದೇಶದ ಆಡಳಿತ ಮತ್ತು ಆ ದೇಶದ ಜೊತೆಗೆ ನಿಲ್ತಕ್ಕಂಥದ್ದು ಇದೆಯಲ್ಲ, ಅದು ಅಲ್ಲಿನ ರಾಷ್ಟ್ರಾಭಿಮಾನ. ಇವತ್ತು ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರದ ಜೊತೆಗೆ ಪ್ರಧಾನಮಂತ್ರಿಗಳ ಜೊತೆಗೆ ನಿಲ್ಲೋದು ನಮ್ಮ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯ. ಅದು ಜನ ತೀರ್ಮಾನ. ಆದರೆ ಇಲ್ಲಿವರೆಗಿನ ಆಡಳಿತ 100ಕ್ಕೆ 100 ನಾವಂತೂ ಸ್ಯಾಟಿಸ್ಫೈಡ್. ಯುವಕರಿಗೆ ಬೇಕಾಗಿರುವಂಥದ್ದು ಆಗಿದೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದೆ, ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದೆ, ಮೂಲಭೂತ ಸೌಕರ್ಯಗಳಲ್ಲಿ ಅಭಿವೃದ್ಧಿಯಾಗಿದೆ, ಡಿಜಿಟಲೀಕರಣ ದೊಡ್ಡ ಮಟ್ಟದಲ್ಲಿ ಆಗಿದೆ. ಇವತ್ತು ಅದಕ್ಕಿಂತ ಹೆಚ್ಚಾಗಿ ಆ್ಯಂಟಿ ಕರಪ್ಷನ್, ಭ್ರಷ್ಟಾಚಾರ ಅನ್ನೋದು ಇವತ್ತಿನ ಕೇಂದ್ರ ಸರ್ಕಾರದಲ್ಲಿ ನೀವು ಒಂದೇ ಒಂದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಯವರೆಗೆ ನಮ್ಮ ಪ್ರಧಾನಿಯವರ ಆಡಳಿತ ಇದೆ. ಅದಕ್ಕೋಸ್ಕರ ನಾವು 100ಕ್ಕೆ 100 ಅದರಲ್ಲೇನು ಇದೇ ಇಲ್ಲ. ಇಂಥ ಪ್ರೈಮ್ ಮಿನಿಸ್ಟರ್ ಬೇಕಾಗಿತ್ತು, ಬಂದಿದ್ದಾರೆ. ನಾವು ಕಳ್ಕೊಳ್ಳೋಕ್ಕಾಗಲ್ಲ, ಅವ್ರನ್ನ ಉಳಿಸ್ಕೋಬೇಕು. 12 ವರ್ಷ ಆಡಳಿತ ನಿಮಗೆ ತುಂಬ ಚೆನ್ನಾಗಿದೆ. ತುಂಬ ಯಾರು ಮಾಡಿಲ್ಲ, ಮುಂದೆ ಮಾಡೋಕ್ಕೂ ಆಗಲ್ಲ. ಇವ್ರು ಮಾಡಿದ್ದಾರೆ. 100 ಅಲ್ಲಿ ಎಷ್ಟು ಮಾರ್ಕ್ ಕೊಡ್ತೀರಾ? 100ರಲ್ಲಿ 90 ಮಾರ್ಕ್ಸ್ ಕೊಡ್ತೀವಿ. Nation needs the PM like him. That's all. 100 ಅಲ್ಲಿ ಎಷ್ಟು ಮಾರ್ಕ್ ಕೊಡ್ತೀರಾ? 100ರಲ್ಲಿ 99. ನಮ್ಮ ಇಂಡಿಯಾಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿ ಅಂದರೆ ಈಗಿನ ಜನ್ರೇಷನ್ ಮೋದಿಯವರು ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅದ್ರ ಬಗ್ಗೆ ನಾವೇನು ಮಾತಾಡೋಷ್ಟು ದೊಡ್ಡವನಲ್ಲ. ಆದರೆ ನಮಗೆ ಯುವಕರಿಗೆ ಮೋದಿ ಬೇಕೇ ಬೇಕು, ಅಷ್ಟೇ ಅಂದರೆ ಹೇಳೋಕ್ಕಾಗಲ್ಲ. 100 ಅಲ್ಲಿ ಎಷ್ಟು ಮಾರ್ಕ್ ಕೊಡ್ತೀರಾ? ಅಲ್ಲ, ಅವ್ರಿಗೆ 100 ಅದ್ರ ಬಗ್ಗೆ ಮಾತೇ ಇಲ್ಲ ಬಿಡಿ. ಅವ್ರು ಇರೋಷ್ಟೊತ್ತಿಗೆ ಇವತ್ತು ಇಂಡಿಯಾ ಚೆನ್ನಾಗಿದೆ, ನೆಮ್ಮದಿಯಾಗಿದ್ದೀವಿ. ನಾವೆಲ್ಲ ನೆಮ್ಮದಿಯಾಗಿದ್ದೀವಿ ಅಂದರೆ ಮೋದಿಯವರು ಪ್ರಧಾನಿ ಆಗಿರೋದ್ರಿಂದ ನಾವು ನೆಮ್ಮದಿಯಾಗಿದ್ದೀವಿ. ಜವಾಹರ್ಲಾಲ್ ನೆಹರೂನ ಓವರ್ ರೈಡ್ ಮಾಡಿದ್ದಾರೆ. ಇನ್ನೊಂದು ಸತಿ 4000 ಇನ್ನೊಂದು ಸತಿ ಕಂಪ್ಲೀಟ್ ಮಾಡಲಿ. ಅವ್ರು ಪದೇ ಎಲ್ಲರ ಭಾರತೀಯರ ಆಶಯ ಏನಂತ ಹೇಳಿದ್ರೆ ಮೋದಿಯವರೇ ಬರಬೇಕಂತೇಳಿ, ಅವರಿದ್ರೇ ದೇಶ ಉದ್ಧಾರ ಆಗೋದು ಅಂತ ನಮ್ಮ ಭಾವನೆ. ಅವರು ಬರಲೇಬೇಕು, ಇನ್ನೊಂದು ಸತಿ ಬರಬೇಕು, ಇನ್ನೂ 3 ಟರ್ಮ್ ಬರಬೇಕು ಅನ್ನೋದೇ ನಮ್ಮ ಯೂತ್ಸ್ದು ಎಲ್ಲರದು ಆಶಯ, ಎಲ್ಲರದು ಆಶಯ. ಅವ್ರ ಕೆಲಸ ಬಗ್ಗೆ ಏನು ಮಾತಾಡೋಂಗಿಲ್ಲ ಮೇಡಮ್, ಎಲ್ಲ ನೋಡ್ತಾನೆ ಇದ್ದೀವಿ ನಾವು. ಆಪರೇಷನ್ ಸಿಂಧೂರ್ ಆಗಲಿ, ಬೇರೆ ವಿಷಯ ಆಗಲಿ, ಎಲ್ಲದರಲ್ಲೂ ಇಟ್ ಈಸ್ ವೆರಿ ಟ್ರಾನ್ಸ್ಪರೆಂಟ್. ಆ್ಯಕ್ಚುಲಾಗಿ ಅವರೆಲ್ಲದನ್ನೂ ಟ್ರಾನ್ಸ್ಪರೆಂಟಾಗಿ ಮಾಡ್ತಾ ಇದ್ದಾರೆ. ಮನ್ ಕಿ ಬಾತ್ ಆಗಲಿ, ಬೇರೆದ್ರಲ್ಲಿ ಎಲ್ಲದರಲ್ಲೂ ಬಂದು ಅವರು ಎಲ್ಲದನ್ನು ಶೇರ್ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಕಂಟಿನ್ಯೂ ನೋಡಿ, ನಾವು ಅದನ್ನು ಸಮಷ್ಟಿಯಿಂದ ಸಮಗ್ರವಾಗಿ ನೋಡಬೇಕಾಗತ್ತೆ. ಈಗ ನಮ್ಮ ದೇಶ ಸ್ವಲ್ಪ ಅಂತಾರಾಷ್ಟ್ರೀಯ ತೈಲ ಮತ್ತು ಯುದ್ಧದ ಬಿಕ್ಕಟ್ಟು ಖಾರಿ ಪ್ರದೇಶದಲ್ಲಿ, ಅದರಿಂದ ಆದಂಥ ಪರಿಣಾಮ ನಾವು ಸಮರ್ಥವಾಗಿ ಇಡೀ ದೇಶ ಒಕ್ಕಟ್ಟಿನಿಂದ ಎದುರಿಸಬೇಕಾಗಿದೆ. ನಾವು ನಮ್ಮ ವೈಯಕ್ತಿಕವಾಗಿ ನಮಗೆ ಕಾರಿಗೆ ಪೆಟ್ರೋಲ್ ಬೇಕು, ಮನೆಗೆ ಗ್ಯಾಸ್ ಬೇಕು, ಆಮೇಲೆ ಮೂಲಭೂತ ಅವಶ್ಯಕತೆಗಳು ಬೇಕು. ಆದರೆ ಒಟ್ಟಾರೆ ಜಗತ್ತಿನ ಮೇಲೆ ಇದು ಯುದ್ಧ ಪರಿಣಾಮ ಬೀರ್ತಾ ಇದೆ. ಇದಕ್ಕೆ ಮೋದಿ ಒಬ್ಬರೇ ಹೊಣೆಗಾರರಾಗೋದಿಲ್ಲ. ಮೋದಿ ಬಿಟ್ಟು ಬೇರೆ ಯಾರು ಇದ್ರೆ ಇದು ಇನ್ನೂ ವರ್ಸನ್ ಆಗ್ತಿತ್ತು ಸಿಚುವೇಶನ್. 12 ವರ್ಷ ಪೂರೈಸಿದ್ದಾರೆ, ನೆಹರು ಅವರನ್ನ ಮೀರಿಸಿರುವಂಥದ್ದು ಏನು ಹೇಳ್ತೀರಾ?
ನಾನು ಹೇಳೋದು ಒಳ್ಳೆ ನಾಯಕತ್ವ ಸಿಕ್ಕಿದೆ, ದೇಶ ಬಲಿಷ್ಠ ಆಗ್ತಾ ಇದೆ. ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಇರ್ಬೋದು, ಇದಕ್ಕೆ ಮೋದಿ ಒಬ್ಬರೇ ಹೊಣೆಗಾರರಲ್ಲ. ಮೋದಿ ಹಿಂದೆ ಕೂಡ ಕಾಂಗ್ರೆಸ್ನವರು ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್ಗಳು ಮನವಿ ಮಾಡ್ಕೊಂಡಿದ್ದು, ನೀವು ಚಿನ್ನ ಸ್ವಲ್ಪ ಕಡಿಮೆ ಮಾಡಿ ಖರೀದಿ ಮಾಡೋದು, ಆಮೇಲೆ ಮಾಸ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳನ್ನು ಬಳಸಿ, ಮೆಟ್ರೋವನ್ನು ಬಳಸಿ, ಬಸ್ಗಳನ್ನು ಬಳಸಿ, ತಪ್ಪೇನಿಲ್ಲ ಅದರಲ್ಲಿ. ಮೋದಿ ಆಡಳಿತ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ಅದು ದೇಶ ಶಕ್ತಿಯುತವಾಗಿದೆ, ಮಿಲಿಟರಿಯಲ್ಲಿ ಚೆನ್ನಾಗಿ ಆಗ್ತಾ ಇದೆ, ಸಾಕಷ್ಟು ಹೈವೇಗಳಾಗ್ತಾ ಇದೆ, ಪೋರ್ಟ್ಗಳಾಗ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇದೆ. ನಮ್ಮ ಪ್ರಧಾನಿಗಳು 12 ವರ್ಷದಿಂದ ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಇನ್ಷಿಯಲ್ ಟೈಮಲ್ಲಿ ಏನು ಪ್ರಾಮಿಸಸ್ ಮಾಡಿದರು, ಮುಖ್ಯವಾಗಿ ಹೇಳ್ತೀನಿ, ಒಂದು ಬ್ಲ್ಯಾಕ್ ಮನಿದು ಹೇಳ್ತೀನಿ. ಬ್ಲ್ಯಾಕ್ ಮನಿ ವಾಪಸ್ ತಂದ್ರ. ಆಮೇಲೆ ಬೇರೆ ಕಂಟ್ರಿಗಳಿಗೆ ಹೋಲಿಸಿದರೆ ನಮ್ಮ ಕಂಟ್ರಿಯಲ್ಲೇ ಹೆಚ್ಚು ಯೂತ್ಸ್ ಇರುವಂಥದ್ದು. ಆ ಯೂತ್ಸ್ಗೆ ಉದ್ಯೋಗಗಳನ್ನು ಕೊಟ್ರ. ಎಷ್ಟು ಭರವಸೆಯನ್ನು ಕೊಟ್ಟಿದ್ರು ಅವರು, ವರ್ಷಕ್ಕೆ 20 ಲಕ್ಷ ಉದ್ಯೋಗಗಳನ್ನು ಕೊಡ್ತೀನಿ ಅಂತ ಹೇಳಿದರು. ಕೊಟ್ರ ಅದನ್ನು ಯೂತ್ಸ್ಗೆ? ಇವತ್ತಿಗೂ ಯೂತ್ಸು ಯಾವುದೇ ರೀತಿ ಉದ್ಯೋಗ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ಆ ಪ್ರಾಮಿಸ್ನ ಈಡೇರಿಸಲಿಲ್ಲ. ಇತ್ತೀಚೆಗೆ ಏನೇನೋ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನು ಹೇಳ್ತಾ ಇದ್ದಾರೆ. ಆ ಸ್ಟೇಟ್ಮೆಂಟ್ಗಳನ್ನೇನು, ಅವ್ರು ಬಂದಾಗಿಂದ ಪ್ರತಿಯೊಂದು ಎಲ್ಲ ರೇಟ್ಗಳು ಹೈ ಆಗಿದೆ. ಒಂದು ಫುಡ್ಡಿಂದ ತಗೊಳ್ಳಿ, ಒಂದು ಪೆಟ್ರೋಲ್ ತಗೊಳ್ಳಿ, ಆಮೇಲೆ ಚಿನ್ನ ಬೆಳ್ಳಿ ತಗೊಳ್ಳಿ, ಇದೆಲ್ಲ ತುಂಬ ಹೈಕ್ ಆಗಿದೆ. ಇವತ್ತೊಂದು ಬರೀ ಪೆಟ್ರೋಲ್ ರೇಟ್ ಹೈಕ್ ಮಾಡಿಬಿಟ್ರೆ ಎಲ್ಲ ರೀತಿಯಲ್ಲಿನೂ ಹೈಕ್ ಆಗ್ತಾನೆ ಹೋಗುತ್ತೆ. ಬಡವರು ಬದುಕೋದೆಂಗೆ? ಇವರು ಬಡವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅಥವಾ ಶ್ರೀಮಂತರನ್ನೇ ಬಳಸೋದಕ್ಕೆ ನೋಡ್ತಾ ಇದ್ದಾರಾ? ಇವತ್ತು ಇವ್ರು ಸಪೋರ್ಟ್ ಮಾಡ್ತಾ ಇರೋದು ಬರೀ ಅಂಬಾನಿಗೆ, ಅದಾನಿಗೆ, ಅವ್ರ ಗ್ರೂಪ್ಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ. ಇವತ್ತು ಬಡವರಿಗೆ ಉದ್ಧಾರ ಅಂತೂ ಮಾಡುವಂಥ ಯೋಚನೆನೇ ಇಲ್ಲ ಅವರಿಗೆ. ಅದಕ್ಕೆ ಈಗ ಇಂಥವರು ಪ್ರಧಾನಿ ಆದರೆ ಏನು ಉಪಯೋಗ ನಮ್ಮ ದೇಶಕ್ಕೆ? ಅದಕ್ಕೇನೆ ಇದಕ್ಕೆ ಫಿಟ್ ಆಗಿರುವಂಥ ಪ್ರಧಾನಿಗಳೇ ಬರಬೇಕು ನಮ್ಮ ದೇಶಕ್ಕೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. 100ಅಲ್ಲಿ ನಾನಂತೂ ಯಾವುದೇ ರೀತಿ ಕೊಡಲ್ಲ, ಎಲ್ಲ ನಿಲ್ಲೆ. ವೀಕ್ಷಕರೇ, ಇದಾಗಿತ್ತು ಜನಸಾಮಾನ್ಯರ ಅಭಿಪ್ರಾಯ. ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಕೆಲವರು 100ಅಲ್ಲಿ 100 ಕೊಟ್ರೆ, ಇನ್ನು ಕೆಲವರು 100ಅಲ್ಲಿ 80, 90 ಈ ರೀತಿಯಾದಂಥ ಮಾರ್ಕ್ಸ್ ಕೊಡ್ತಾ ಹೋಗಿರುವಂಥದ್ದು. ಬಹುತೇಕ ಮಂದಿ ಅವರ ಆಡಳಿತ ಬಗ್ಗೆ ಹೊಗಳಿಕೆಯನ್ನು ಮಾಡಿದ್ರು, ಹಾಗೆ ತೆಗಳಿಕೆಯನ್ನು ಕೂಡ ಮಾಡಿದ್ರು. ಇನ್ನಷ್ಟು ಡೆವಲಪ್ಮೆಂಟ್ ಮಾಡಬಹುದಿತ್ತು ಅನ್ನೋದು ಜನರ ಅಭಿಪ್ರಾಯ ಆಗಿತ್ತು. ಹಾಗೆಯೇ ಕೆಲವರು ಬಹಳಷ್ಟು ಅದ್ಭುತವಾಗಿ ಕೆಲಸವನ್ನ ಮಾಡಿದ್ದಾರೆ ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.